ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಫಸ್ಟ್ ವೀರೂನ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ವೀರೂನ ತೋರಿಸೇ ಇಲ್ಲ ಅಂತ ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಬಿಟ್ಟಿದ್ರಿ. ಸೊ ಹಾಗಾಗಿ ಆ್ಯಂಡ್ ಬೆಳಗ್ಗೆ ಕೆಲಸ ಅಂಟಿ ಬಂದು ಅವ್ರು ಮನೆಯೆಲ್ಲ ಒರೆಸ್ತಾ ಇರ್ತಾರೆ. ಸೊ ಅವಾಗ ಅವನ್ನ ಒಂದು 5-10 ನಿಮಿಷ ಆದರೂ ಕೂಡಿಸ್ಬೇಕು ಒಂದು ಕಡೆ, ಅವ್ನು ಕೂತ್ಕೊಳ್ಳೋದೇ ಇಲ್ಲ. ಸೊ ಅದಕ್ಕೆ ಅವಾಗ ಟಿ ವಿಲಿ ಈ ಥರ ಅನಿಮಲ್ಸ್ ಎಲ್ಲ ಹಾಕಿ ಸುನಿ ತೋರಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿದೆ ಇದೊಂದು ಪೇಜು, ಅಂದರೆ ಯೂಟ್ಯೂಬಲ್ಲಿ ಹಾಕೋದು ನಾವು. ಅಂದರೆ ಅನಿಮಲ್ ಹೆಸರು, ಆಮೇಲೆ ಅನಿಮಲ್ಸ್ ಹೇಗೆ ಸೌಂಡ್ ಮಾಡುತ್ತೆ ಅನ್ನೋದೆಲ್ಲ ಬರುತ್ತೆ. ಅವ್ನು ಸಖತ್ ಖುಷಿ ಪಟ್ಟು ನೋಡ್ತಾ ಇರ್ತಾನೆ. ಇದು ಒಂದೇ ನೋಡೋದು, ಅದು ಬಿಟ್ಟು ಬೇರೆ ಯಾವುದೇ ರೀತಿ ಈ ಕೋಕೋಮೆಲನ್ ಅದೆಲ್ಲ ಅವ್ನು ನೋಡೋದೇ ಇಲ್ಲ, ಇಷ್ಟನೇ ಇಲ್ಲ. ಅದು ಆಗ್ತಾಯಿದೆ ತಿರುಗೇ ನೋಡೋಲ್ಲ, ಹೋಗ್ತಾ ಇರ್ತಾನೆ. ಅವನ್ನ ಒಂದು ಕಡೆ 5-10 ನಿಮಿಷ ಕೂಡಿಸ್ಬೇಕು ಅಂದ್ಬಿಟ್ಟು ಇದನ್ನು ಹಾಕಿದ್ವಿ. ಅವ್ನು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇರ್ತಾನೆ. ಇಲ್ಲಿ ನಮ್ಮನೆ ಹತ್ರನೂ ಮಾಮೂಲಿ ಹಸು, ಕುರಿ, ಆಮೇಲೆ ಪಾರ್ವಳಕ್ಕಿ ಆ ಥರದ್ದೆಲ್ಲ ಸಿಗುತ್ತೆ. ಅದು ಬಿಟ್ಟು ಬೇರೆ ಥರದ್ದೆಲ್ಲ ಸಿಗಲ್ವಲ್ಲ. ಅವನಿಗೆ ಹಸು ಅಂದರೆ ಸಖತ್ ಇಷ್ಟ. ಅಂಬ ಅಂತ ಯಾವಾಗಲೂ ಕೇಳ್ತಾ ಇರ್ತಾನೆ. ಝೂಗೆ ಕರ್ಕೊಂಡೋಗ್ಬೇಕು ಸುನಿ ಅಂದರು. ಇವಾಗ ತುಂಬ ಬಿಸಿಲು, ಸುಮ್ಮನೆ ಇರು ಒಂದು ಸ್ವಲ್ಪ ದಿನ ಆಗಲಿ ಆಮೇಲೆ ಹೋಗೋಣ ಅಂತ. ನಾನು ಸರಿ ಆಯಿತು ನಮಗೆ ಆಚೆ ಹೋದರೆ ಇರೋಕ್ಕಾಗಲ್ಲ ಅವ್ನಿಗೆ ಹೇಗೆ ಅಂದ್ಬಿಟ್ಟು ನಾವು ಸರಿ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಯಾವಾಗ ಕರ್ಕೊಂಡು ಹೋಗೋದು ಏನು ಅಂತ. ಬಟ್ ಇದು ತುಂಬ ಖುಷಿಯಿಂದ ನೋಡ್ತಾನೆ. ಎಷ್ಟೊಂದು 100 ಥರ ನಮಗೆ ಆ ಹೆಸ್ರುಗಳು ಗೊತ್ತಿರಲ್ಲ, ಗೊತ್ತಾ? ಆ ಥರ ಅನಿಮಲ್ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಟಿ ವಿ ಮೇಲೆ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಮಗೂ ನೋಡಬೇಕು ಅನಿಸುತ್ತೆ. ಆ್ಯಂಡ್ ಡಿಫ್ರೆಂಟ್ ಆಗಿರೋ ಅಂದರೆ ಬೇರೆ ಕಂಟ್ರೀಸ್ ಅನಿಮಲ್ಸ್ ಎಲ್ಲ ಇರುತ್ತೆ. ಇವಾಗ ನಮ್ಮ ಕಡೆನೇ ಒಂಥರ ಹಸು ಇದ್ದರೆ ಅಲ್ಲೇ ಬೇರೆ ಥರ ಇರುತ್ತಲ್ಲ, ಅದನ್ನೆಲ್ಲ ತೋರಿಸ್ತಾ ಇರ್ತದೆ. ಚೆನ್ನಾಗಿತ್ತು. ಸೊ ಅದನ್ನು ನೋಡಿಕೊಂಡು ಬೆಳಗ್ಗೆನೇ ಅವನು ಒಂದು ಸ್ವಲ್ಪ ಹೊತ್ತು ಕೂತಿರ್ತಾನೆ ಆಂಟಿ ಮನೆ ಒರೆಸ್ಕೊಳ್ಳೋವರೆಗೂ. ಯಾಕಂದ್ರೆ ಅವನು ಮನೆ ಒರೆಸೋವಾಗೆ ಓಡಾಡೋಕೆ ಹೋಗ್ತಾನೆ. ಅದು ಕಾಲು ಜಾರಿ ಬೀಳೋ ಥರ ಎಲ್ಲ ಆಗುತ್ತೆ. ಆ್ಯಂಡ್ ಆಂಟಿಗೆ ಒರೆಸೋಕ್ಕೆ ಬಿಡೋಲ್ಲ, ಮಾಪೆಲ್ಲ ಇಟ್ಕೊಂಡು ಹಿಂಸೆ ಕೊಡ್ತಾ ಇರ್ತಾನೆ. ಹಾಗಾಗಿ ಅವನ್ನ ಒಂದು ಕಡೆ ಕೂಡ್ಸೋಕ್ಕೆ ಅಂದ್ಬಿಟ್ಟು ಈ ಥರ ಐಡಿಯಾನ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇವಾಗ ನಾವು ಪೇರೆಂಟ್ಸ್ ಆದಮೇಲೆ ನಮ್ಮ ಲೈಫ್ ಒಂದು 360 ಡಿಗ್ರಿನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಅದರಲ್ಲೂ ಎಲ್ಲ ನಮ್ಮ ಏನಂತೀರ ಕಾನ್ಸಂಟ್ರೇಷನ್ ಎಲ್ಲ ಯೋಚನೆ ಏನೇ ಇದ್ರೂ ಮಕ್ಳ ಮೇಲೆ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆ್ಯಂಡ್ ಈ ಸಮ್ಮರಲ್ಲಿ ಆಚೆ ಹೋಗ್ತಾ ಇರ್ತಾರೆ ಮಕ್ಕಳು, ಟ್ರಿಪ್ ಕರ್ಕೊಂಡು ಹೋಗ್ತಾ ಇರ್ತಾರೆ, ಬೀಚು ಇಲ್ಲ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಟ್ರಾವೆಲ್ ಎಲ್ಲರೂ ಹೋಗ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಸನ್ ಟ್ಯಾನ್ ಆಗೋದು ಸಹಜ. ನಮಗೆ ಎಷ್ಟು ಟ್ಯಾನ್ ಆಗಿಬಿಡುತ್ತೆ ಅಂದರೆ, ಇನ್ನು ಮಕ್ಕಳು ಸ್ಕಿನ್ ಇನ್ನೂ ತುಂಬ ಸಾಫ್ಟಾಗಿರುತ್ತೆ. ಆ್ಯಂಡ್ ತುಂಬ ಇನ್ನೂ ಬೆಳೀತಾ ಇರೋವಂಥ ಮಕ್ಕಳು. ಸೊ ಅವರ ಸ್ಕಿನ್ನ ಹೇಗೆ ಪ್ರೊಟೆಕ್ಟ್ ಮಾಡೋದು ಅಂತ ಯೋಚನೆ ಮಾಡುವಾಗ ನನಗೆ ಸಿಕ್ಕಿದ್ದು ಮಾಮಾ ಅರ್ಥದ್ದು ಸನ್ಸ್ಕ್ರೀನ್ SPF 30 ಇರುತ್ತೆ. ಆ್ಯಂಡ್ ಇದು ತುಂಬಾ ನನಗೆ ಇಷ್ಟ ಆಯಿತು. ಯಾಕಂದರೆ ನಾನು ಒಳ್ಳೆ ರಿವ್ಯೂಸ್ ನೋಡೇ ಇದ್ರ ಬಗ್ಗೆ. ಆ್ಯಂಡ್ ಈ ಸೂರ್ಯನ ಕಿರಣದಿಂದ ತುಂಬ ಹಾರ್ಷಾಗೆ ರೇಸ್ ಬೀಳುತ್ತೆ. ಅದರಿಂದ ಬೇಬಿ ಸ್ಕಿನ್ ತುಂಬ ಜೆಂಟಲ್ ಆಗಿರುತ್ತೆ. ಅದು ಡ್ಯಾಮೇಜ್ ಆಗುತ್ತೆ, ಟ್ಯಾನ್ ಆಗುತ್ತೆ ಇಂಥ ಟೈಮಲ್ಲಿ. ಆ್ಯಂಡ್ ಅದಕ್ಕೆ ಜೊತೇಲಿ ಮಗುಗೆ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಟಾಕ್ಸಿಕ್ಸ್ ಇರಬಾರ್ದು, ಕೆಮಿಕಲ್ಸ್ ಇರಬಾರ್ದು ಸನ್ಸ್ಕ್ರೀನಲ್ಲಿ. ಮತ್ತು UVA ಮತ್ತು UVB ರೇಸ್ ಏನಿರುತ್ತೆ ಅದು ತುಂಬಾ ಹಾರ್ಷಾಗಿರುತ್ತೆ. ಆ್ಯಂಡ್ ಅದರಿಂದ ಮಕ್ಕಳು ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕು ಆ್ಯಂಡ್ ಸೇಫ್ ಸನ್ಸ್ಕ್ರೀನ್ ಬೇಕು ಅಂತ ನೋಡಿದಾಗ ನನಗೆ ಸಿಕ್ಕಿದ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ. ವೀರಿಗೆ ನಾನು ಆಚೆ ಕರ್ಕೊಂಡು ಹೋಗುವಾಗ ಇದನ್ನೇ ಯೂಸ್ ಮಾಡ್ತೀನಿ. ಪಾರ್ಕ್ ಆಗಿರ್ಬೋದು, ಎಲ್ಲೇ ನಾವು ಆಚೆ ಹೋಗ್ತೀನಿ ಅಂದರೂ ಅವನಿಗೆ ಈ ಸನ್ಸ್ಕ್ರೀನ್ನ ಬಿಟ್ಟು ನಾನು ಹಾಗೆ ಕರ್ಕೊಂಡು ಹೋಗೋದೇ ಇಲ್ಲ. ಆ್ಯಂಡ್ ಇದು ಬೇಬಿ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ, ನರಿಷ್ ಮಾಡುತ್ತೆ. ತುಂಬ ಸೆನ್ಸಿಟಿವ್ ಸ್ಕಿನ್ನ ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಆ್ಯಂಡ್ ಇದು ಮಿನರಲ್ ಬೇಸ್ ಸನ್ಸ್ಕ್ರೀನ್ ಆಗಿರುತ್ತೆ. ಆವಾಗಲೇ ಹೇಳ್ದಂಗೆ SPF 30 ಇರುತ್ತೆ. ಆ್ಯಂಡ್ ಮೇಡ್ ಸೇಫ್ಸ್, ಟಾಕ್ಸಿಕ್ ಫ್ರೀ ಇರುತ್ತೆ. ಆ್ಯಂಡ್ ಮಾಮಾರ್ತ್ ಬಗ್ಗೆ ನಾನು ಹೇಳೋದೇ ಬೇಕಾಗಿಲ್ಲ. ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇದೇ 2025 ಅಷ್ಟರಲ್ಲಿ 1 ಮಿಲಿಯನ್ ಟ್ರೀಸ್ ನೆಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಪ್ರತಿ ಆರ್ಡ್ರಿಗೂ ಅವರು ಒಂದು ಪ್ಲ್ಯಾಂಟ್ನ ಬೆಳೆಸ್ತಾರೆ. ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ, ಅಂದರೆ ಓವರ್ 240 MT ಅಷ್ಟು ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತಾರೆ ಎವ್ರಿ ಡೇ. ಆ್ಯಂಡ್ ಇವರ ಪ್ರಾಡಕ್ಟ್ ಇವಾಗ ನಿಮ್ಮ ಮನೆ ಹತ್ರ ಇರೋ ಸ್ಟೋರ್ಸಲ್ಲಿ ಕೂಡ ಸಿಗುತ್ತೆ. ನೀವು ಚೆಕ್ ಮಾಡಿದ್ದೀರಾ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಅಲ್ಲದೆ ಅವರ ವೆಬ್ಸೈಟಲ್ಲಿ ಕೂಡ ಸಿಗುತ್ತೆ. ಆ್ಯಂಡ್ ಎಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಇರುತ್ತೆ, ಚೆಕ್ ಮಾಡಿ ನಿಮಗೆ ಪ್ರಾಡಕ್ಟ್ ಬೇಕು ಅಂದರೆ ಬೈ ಮಾಡಿ. ಆ್ಯಂಡ್ ವೀರೂನ ರೆಡಿ ಮಾಡಿದೆ. ಅವನಿಗೆ ಫಸ್ಟು ರೆಡಿ ಮಾಡಿಬಿಡ್ತೀನಿ, ಅವನು ಸ್ವಲ್ಪ ನಿದ್ದೆ ಮಾಡಲಿ. ಆ್ಯಂಡ್ ಸಂಜೆ ಆಚೆ ಕೂಡ ಹೋಗೋದಿತ್ತು, ಫ್ರೆಂಡ್ ಮಗನ ಬರ್ಡೇ ಇತ್ತು. ಸೊ ಅಲ್ಲಿ ಹೋಗೋಣ ಅಂತ. ಆ್ಯಂಡ್ ಕೂಕುಗೆ ಈ ನಡುವೆ ವಾರ ನಾವು ಸ್ನಾನ ಮಾಡಿಸ್ತೀವಿ. ಯಾಕಂದರೆ ಡೈಲಿ ಆಚೆ ಹೋಗ್ತಾಳೆ. ಆ್ಯಂಡ್ ಇವಾಗ ಎಲೆಗಳೆಲ್ಲ ಉದ್ರಿರೋ ಇದರಿಂದ ಸ್ವಲ್ಪ ಧೂಳು ಜಾಸ್ತಿ, ಮಳೆ ಏನೂ ಬಂದಿಲ್ಲ ಅಲ್ವಾ, ಹೋದಾಗ ಕಾಲೆಲ್ಲ ಧೂಳಾಗ್ಬಿಡುತ್ತೆ. ಸ್ವಲ್ಪ ಬೆಳ್ಳಗಿರೋದ್ರಿಂದ ಅದು ಒಂಥರ ಗಲೀಜಾಗಿ ಕಾಣಿಸ್ತಾ ಇರ್ತಾಳೆ. ಸೊ ನನ್ನ ಹತ್ರ ಮಾಡಿಸ್ಕೊಳ್ಳಲ್ಲ ಅವಳು, ಸುನಿ ಹತ್ರ ಅಂದರೆ ಭಯ ಅವಳಿಗೆ.
ಸೊ ಕ್ಲೀನಾಗಿ ಉಜ್ಜಿಸ್ಕೊಂಡು ಕ್ಲೀನಾಗಿ ಮಾಡಿಸ್ಕೊತಾಳೆ. ವೀರು ಕೂಡ ಫಸ್ಟ್ ಟೈಮ್ ಕುಕ್ಕು ಸ್ನಾನ ಮಾಡಿದ್ದು ನೋಡಿದ್ದು. ಆ್ಯಂಡ್ ಅದಾದಮೇಲೆ ಅವನು ಮಲ್ಕೊಂಡಿದ್ದ ಆರಾಮಾಗಿ. ಅವನ್ನ ಮಲಗಿಸ್ಬಿಟ್ಟು ಬರೋ ಅಷ್ಟೊತ್ತಿಗೆ ಕುಕ್ಕುಗೆ ಸ್ನಾನ ಕೂಡ ಆಗಿತ್ತು. ಆ್ಯಂಡ್ ಈ ಥರ ಇತ್ತು ಬೆಳಗ್ಗೆ. ನಾನು ರೆಡಿಯಾಗಿದ್ದೆ ಆ್ಯಂಡ್ ದೇವ್ರ ಸಾಮಾನು ಪೂಜೆ ಎಲ್ಲ ಮಾಡಬೇಕಿತ್ತು. ನೆಕ್ಸ್ಟ್ ಡೇ ಮಾಡೋಣ ಅಂದ್ಬಿಟ್ಟು ಅವತ್ತಿನ ದಿನ ಫ್ರೀ ಆಗಿದ್ದಾಗಲೇ ತೊಳೆದು ಇಟ್ಬಿಟ್ಟಿರ್ತೀನಿ. ಕಳಶ ಎಲ್ಲ ಚೇಂಜ್ ಮಾಡ್ತೀನಿ ವೀಕ್ಲಿ. ಸೊ ಹಾಗಾಗಿ ಕ್ಲೀನ್ ಮಾಡಿ ಎತ್ತಿ ಇಟ್ಟಿದ್ದೆ. ಬ್ಲೋ ಡ್ರೈ ಮಾಡಲ್ವಾ? ಹಾಂ ಬೇಡವಾ? ಕುಕ್ಕು ಚೂಸ್ಟಿಕ್ ಬೇಕೇನೆ? ಚೂಸ್ಟಿಕ್ ಬೇಕಾ? ಬೌವನ್ನು ಕೊಡ್ತೀನಿ. ಬೇಕಾ ಬೌವನ್ನು? ಬೇಕಾ ಚೂಸ್ಟಿಕ್? ಆ್ಯಂಡ್ ವೀರು ಏನು ಮಾಡ್ತಾನೆ ಅಂದರೆ ನಮ್ಮ ಸೋಫಾ ಮೇಲೆ ಹತ್ಬಿಟ್ಟು ಕೂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನಿಗೆ ಅಂತ ಒಂದು ಚಿಕ್ಕದಾಗೆ ಸಿಟ್ಟಿಂಗ್ ಚೇರ್ ಥರ ಏನಾದರೂ ಆರ್ಡ್ರ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಈ ಅನಿಮಲ್ಸ್ ಕ್ಯೂಟಾಗಿರೋ ಥರ ಬರುತ್ತೆ. ಈ ಬೀನ್ ಬ್ಯಾಗ್ ಥರ ಎಲ್ಲ ನಾವು ಕೂತ್ಕೋತಿದ್ದಲ್ಲ ಆ ಥರ ಮಾಡೋಣ ಅಂದ್ಬಿಟ್ಟು ಅಮೆಝಾನಲ್ಲಿ ಒಂದು ಹುಡುಕ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಇದು ತುಂಬ ಚೆನ್ನಾಗಿದೆ, ಒಂಥರ ಜಿರಾಫೆ ಥರ ಇದೆ. ನಾನು ಅಂದ್ಕೊಂಡೆ ಇನ್ನೊಂಚೂರು ದೊಡ್ಡ ಸೈಜ್ ಇರುತ್ತೆ, ನಾವು ಕೂತ್ಕೊಳ್ಳೋ ಥರ ಇರುತ್ತೆ ಅಂತ. ಬಟ್ ಇದು ಮಕ್ಕಳಿಗೆ ಅಂತ ಮಾಡಿದ್ದಾರೆ. ನನಗೆ ಓಕೆ ಅನ್ನಿಸ್ತು. ತುಂಬಾ ವಾವ್ ಅಂತ ಅನಿಸ್ಲಿಲ್ಲ. ಬಟ್ ಫೋಟೋಲ್ಲಿ ನೋಡೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಬಟ್ ಓಕೆ, ಸುನಿ ಅಂದರೂ ಚೆನ್ನಾಗೇ ಇದೆ, ಇಲ್ಲಿ ಬಿಡು, ಕ್ಯೂಟಾಗಿದೆ, ಅವ್ನ ರೂಮಲ್ಲಿ ಇಡೋಕ್ಕೂ ಚೆನ್ನಾಗಿರುತ್ತೆ ಅಂತ. ಸೊ ಹಾಗೆ ಸರಿ ಆಯಿತು ಅಂದ್ಬಿಟ್ಟು ಇಟ್ಕೊಂಡ್ವಿ. ನೋಡ್ಬೋದು ಹೇಗಿದೆ ಅನಿಸ್ತಾ ಇದೆ. ನಿಮಗೇನಾದರೂ ನಿಮ್ಮ ಮನೇಲೂ ಪಾಪಕ್ಕೆ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಜಿರಾಫೆ ಲಿಂಕ್ ಅಂತ. ನಾನು ಲಿಂಕ್ ಕಳಿಸ್ತೀನಿ. ಸ್ವಲ್ಪ ಕಾಸ್ಟ್ಲಿ ಆಯಿತು ಅನಿಸ್ತು. ಆ್ಯಂಡ್ ಇನ್ನೊಂಚೂರು ದೊಡ್ಡದಾಗಿದ್ದಿದ್ರೆ ಮಕ್ಕಳು ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರೋದು ಅನಿಸ್ತು. ಆ್ಯಂಡ್ ಅವ್ನಿಗೇನು ಅಷ್ಟು ಕೂತ್ಕೊಳ್ಳೋಕ್ಕೆ ಇಷ್ಟ ಆಗಲಿಲ್ಲ. ಬಟ್ ಈ ನಡುವೆ ಕೂತ್ಕೊತಾ ಇದ್ದಾನೆ. ತಂದಾಗ ಒಂದು 2 ದಿವಸ ಅವನು ಆ ಕಡೆ ಟಚ್ಚು ಮಾಡಿ ನೋಡಿಲ್ಲ. ಈಗಂತೂ ಅದನ್ನ ಇಟ್ಕೊಂಡು ಆಟ ಆಡೋದು, ಕೂತ್ಕೊಳ್ಳೋದು, ಎಳಿಯೋದು ಎಲ್ಲ ಮಾಡ್ತಾನೆ. ವೀರು, ನಿಂಗೆ ತಂದಿದ್ರೆ ಕೂಕು ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಅದರಲ್ಲಿ. ನೀನು ಕೂತ್ಕೊಳ್ಳಲ್ವಾ? ಕೂತ್ಕೊಳ್ಳಲ್ಲ ನೀನು? ಕೂತ್ಕೋ. ಆ ಪ್ಯಾಂಟು ಒಂದು ಸರಿ ಮಾಡು. ಸರಿ ಆಯಿತು ಬಿಡು. ನಡಿ ಹೋಗೋಣ. ಬಾ ಬಾ. ಅದ್ಯಾಕೆ ಬಟ್ಟೆ ಹಂಗೆ ಎಳಿತಾ ಇದ್ಯಾ? ಬಾ. ನೋಡಿ ಹೆಂಗೆ ಹಿಡಿತಾನೆ. ಶೂ ಟೈಟಾ ಲೂಸಾ? ಹೌದಾ? ಇಲ್ಲ ಬಿ, ಅದು ಲೂಸ್ ಇತ್ತು. ಹಿಡ್ಕೊ ಆ ಕಡೆ. ಅವನು ಕ್ಯಾಚ್ ಆಗ್ತಾವನು. ಹೆಂಗೆ ಹೇಳು? ಕ್ಯಾಚ್ ಹೇಳಮ್ಮ, ಕ್ಯಾಚ್. ಹಾಂ, ಕ್ಯಾಚ್ ಹೇಳಮ್ಮ, ಕ್ಯಾಚ್ ಹಾಕಮ್ಮ. ಕ್ಯಾಚ್.
ಹೋಗು. ಜನ್ವಿತ್ ನೋಡಿ ಬರ್ತಡೆ ಬಾಯ್ ಜನ್ವಿತ್ 2 ವರ್ಷದ ಮಾಡ್ತಾರ. ಜನ್ವಿತ್ ಹಾಯ್ ಹಾಯ್. ಗನ್ವಿತ್ ಏನ್ ಮಾಡ್ತಾ ಇದ್ಯಾ? ಹೊಡೆದಾಗ್ತಾ ಇದ್ಯಾ? ಬೇಡಮ್ಮ. ಕಿತ್ತೋಯ್ತು ದೇ. ಕ್ಯಾಚ್ ಹೇಳು, ಕ್ಯಾಚ್ ಹೇಳು. ಕೆಳಕ್ಕೆಲ್ಲ ಹಾಕ್ಬಿಟ್ರೆ ನೋಡು ದೊಡ್ಡ ತಂದ್ಕೊಟ್ರು. ಕೆಳಕ್ಕೆ ಹಾಕು, ಕ್ಯಾಚ್ ಕ್ಯಾಚ್ ಅಂತ ಮೇಲೆ ಹಾಕ್ಬೇಡ. ಆ್ಯಂಡ್ ಫೈನಲಿ ಕೇಕ್ ಕಟ್ ಮಾಡ್ತಾಯಿದ್ರು. ನಾವು 7:30ಗೆ ಬಂದ್ವಿ. ನಾನು ನಮ್ಮ ಅಪ್ಪ ಅಮ್ಮ ಮತ್ತು ಸುಹಾಸ್ ವೀರನ್ನ ಕರ್ಕೊಂಡು ಬಂದಿದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು. ಇವಳು ನಿಮಗೆ ಗೊತ್ತಿರ್ಬೋದು, ರೇಖಾ ಅಂತ. ಇವಳು ನನ್ನ ಈ ನರ್ಸರಿ ಆಮೇಲೆ LKG UKG ಫ್ರೆಂಡ್ ಅಂತಾರಲ್ಲ ಆ ಥರ ಇವಳು. ಒಂಥರ ನನ್ನ ಫಸ್ಟ್ ಫ್ರೆಂಡ್ ಅಂದರೂ ತಪ್ಪಾಗಲ್ಲ. ಯಾಕಂದರೆ ಫಸ್ಟು ಈ ನರ್ಸರಿಯಿಂದ ಫ್ರೆಂಡ್ ಅಂದರೆ ಇವಳೇ ಇರೋದು. ಒಂಥರ ಖುಷಿ ಆಗುತ್ತೆ. ಅಷ್ಟು ವರ್ಷದಿಂದ ನಾವು ಫ್ರೆಂಡ್ಶಿಪ್ ಹಾಗೆ ಉಳಿಸ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಇವಾಗ ಅವಳಿಗೊಂದು ಮಗ ಇದ್ದಾನೆ, ನನಗೊಂದು ಮಗ ಇದ್ದಾನೆ. ನೆಕ್ಸ್ಟ್ ಅವರಿಬ್ರೂ ಇದೇ ಥರ ನಮ್ಮ ಥರನೇ ಫ್ರೆಂಡ್ಸ್ ಆಗಿರಬೇಕು ಅನ್ನೋದು ಖುಷಿ ನನಗೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು. ಮನೆಯಲ್ಲೇ ಡೆಕೋರೇಷನ್ ಎಲ್ಲ ಮಾಡಿ. ಆ್ಯಂಡ್ ಸ್ವಲ್ಪ ಲೇಟಾಗಿ ಹೋಗಿತ್ತು, ಬಟ್ ಚೆನ್ನಾಗಿತ್ತು. ಒಂದು 2nd ಇಯರ್ ಬರ್ಡೇ. ಅವನು ಹುಟ್ಟಿದ್ದಾಗ ಶಿವರಾತ್ರಿ ಹಬ್ಬ ಆಯ್ತಾಯ್ತಾ. ಆವಾಗ ಅದಾಗಿ ಒಂದು ಸ್ವಲ್ಪ ದಿನ ಆದಮೇಲೆ ನಾವು ಮನೆಗೆ ಹೋದ್ವಿ ನೋಡೋಕ್ಕೆ. ಆವಾಗಿನ ಕೂಡ ನಾನು ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಒಂಥರ ಖುಷಿಯಾಗುತ್ತೆ, ಎಷ್ಟು ಬೇಗ ಟೈಮ್ ಆಗೋಗುತ್ತೆ. ಆ್ಯಂಡ್ ಎಷ್ಟು ಬೇಗ ಅವರೆಲ್ಲ ಬೆಳೆದ್ಬಿಟ್ರು ಅಪ್ಪ ಅಂತ ಅನಿಸುತ್ತೆ. ಬಟ್ ತುಂಬ ಖುಷಿಯಾಯಿತು. ಅವನು ಅಷ್ಟೇ. ನಾನು ಅವನ್ನ ಟೈಗರ್ ಪ್ರಭಾಕರ್ ಟೈಗರ್ ಅಂತ ಕರಿತೀನಿ. ಅವ್ನು ನೋಡೋಕ್ಕೆ ಸ್ವಲ್ಪ ಆ ಥರ ಕಾಣಿಸ್ತಾನೆ ಅಂತ. ಆ್ಯಂಡ್ ತುಂಬ ಕ್ಯೂಟ್. ವೀರು ಅಂದ್ರೇನೋ ಇಷ್ಟ. ಆ್ಯಂಡ್ ಅಲ್ಲಿರೋರು ಅವ್ರ ಮನೆ, ಅವ್ರ ಅಮ್ಮ ಆಗಿರ್ಬೋದು, ಆ್ಯಂಡ್ ಅವ್ರಿಗಿಬ್ರು ಅಕ್ಕಂದಿರಿದ್ದಾರೆ. ಅವರೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಬೇರೆಯವ್ರ ಥರ ಅನ್ಸೋದಿಲ್ಲ, ಒಳ್ಳೆ ನಮ್ಮನೆ ಥರನೇ ಅನಿಸುತ್ತೆ. ಸೊ ಅಲ್ಲಿ ಎಷ್ಟೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ನಾವು ಹೋದಾಗ 9:45, 7:00 ಬಂದು ನಾವು 9:45 ರಾತ್ರಿ ಹೋಗಿದ್ದು. ನಾನು ಸುನಿಗೂ ಕೂಡ ಏನು ಅಡುಗೆಯನ್ನೇ ಮಾಡಿರಲಿಲ್ಲ. ಬಂದ್ಬಿಡ್ತೀನಿ ಬೇಗ, ಆಮೇಲೆ ಸಾರು ಏನಾದ್ರು ಮಾಡ್ತೀನಿ ಅಂದ್ಬಿಟ್ಟು ಬಂದಿದ್ದೆ. ಆಮೇಲೆ ಏನೂ ಅಡುಗೆ ಮಾಡಲಿಲ್ಲ ಅಂದ್ಬಿಟ್ಟು ಹೋಗ್ತಾ ಹಂಗೆ ಪಾರ್ಸಲ್ ತೊಗೊಂಡು ಹೋದ್ವಿ. ಆ್ಯಂಡ್ ಚೆನ್ನಾಗಾಯಿತು ಬರ್ಡೇ. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಯಾಕಂದರೆ ಅವರು ಸಾಂಗ್ ಹಾಕಿದ್ರು, ಕಾಪಿರೈಟ್ಸ್ ಆಗಿಬಿಡುತ್ತೆ ಅನ್ನೋ ಒಂದು ರೀಸನ್ಗೆ. ಆ್ಯಂಡ್ ರೇಖಾ ಅವ್ರ ಅಮ್ಮ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನ್ನಾಗಿರ್ಬೋದು, ವೀರುನಾಗಿರ್ಬೋದು. ಆ್ಯಂಡ್ ತುಂಬ ವರ್ಷದಿಂದ ನೋಡ್ಕೊಬಂದಿದ್ದೀನಿ. ನಂಗೆ ಸಖತ್ ಖುಷಿ ಅನಿಸುತ್ತೆ ಅವಳನ್ನ, ಅವ್ರ ಫ್ಯಾಮಿಲಿ ಎಲ್ಲನೂ ನೋಡಿದಾಗ. ಆ್ಯಂಡ್ ನೀವು ಕೂಡ ಎಲ್ಲರೂ ಗನ್ವಿತ್ಗೆ ಬ್ಲೆಸ್ಸಿಂಗ್ಸ್ನ ಕಳಿಸಿ. ಸ್ವಲ್ಪ ಲೇಟ್ ಆಯಿತು ನಾನು ವ್ಲಾಗ್ ಹಾಕೋದು, ಬಟ್ ಆದ್ರೂ ನಿಮ್ಮ ಬರ್ಡೇ ವಿಶಸ್ನ ಕಳಿಸಿ ಅವನಿಗೂ ಕೂಡ. ಆ್ಯಂಡ್ ಬ್ಲೆಸ್ ಮಾಡಿ, ಚೆನ್ನಾಗಿರಲಿ ಮಗು, ಆಯುಷು ಆರೋಗ್ಯ ಕೊಟ್ಟು ದೇವರು ಅವನ್ನ ಕಾಪಾಡಲಿ. ಆ್ಯಂಡ್ ಖುಷಿಯಾಗಿರಲಿ ಲೈಫಲ್ಲಿ ಅಂತ. ಆ್ಯಂಡ್ ಇವಾಗ ನಾವು ಲೇಟ್ ಆಗಿಬಿಟ್ಟಿತ್ತು. ವೀರಿಗೆ ಬೇರೆ ಹೊಟ್ಟೆ ಹಸಿತಾಯಿತ್ತು. ಆ್ಯಂಡ್ ಸ್ವಲ್ಪ ನಿದ್ದೆ ಬಂದಂಗೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಫೋಟೋಸ್ಗೆ ಹೋಗ್ಬಿಡೋಣ ಅಂದ್ಬಿಟ್ಟು ನಾನು ನಮ್ಮ ಅಪ್ಪ ಅಮ್ಮ ಹೋದ್ವಿ ಫೋಟೋಸ್ಗೆ. ಸುಹಾಸ್ ಬರಲಿಲ್ಲ, ನೀನೇ ಹೋಗು ಅಂತ. ನಾವೇ ಹೋದ್ವಿ. ಅವನೇ ವೀಡಿಯೋ ತೆಗಿತಾ ಇರೋದು. ಆ್ಯಂಡ್ ಎಲ್ಲರ ಹತ್ರ ಕೇಕ್ ತಿನ್ಸ್ಕೊತಾ ಇದ್ದ. ವೀರು ಒಂಚೂರು ಕೇಕ್ ತಿಂದಿಲ್ಲ ಗೊತ್ತಾ ಅವ್ನ ಬರ್ಡೇಲಿ. ಅವನಿಗೆ ಸ್ವೀಟ್ ಅಂದರೆ ಆಗೋದಿಲ್ಲ. ಬಾಯಿಗೆ ಹಾಕಿದ್ರೂ ಉಗಿತಾನೆ ಅವನು. ಸೊ ಏನೋ ಗೊತ್ತಿಲ್ಲ, ಅದೇ ಚಿಪ್ಸ್ ಎಲ್ಲ ಕೊಟ್ಟರೆ ಚೆನ್ನಾಗಿ ಬಾಯಿಗೆ ಹಾಕೊಂಡು ತಿಂತಾನೆ. ಬಟ್ ಕೇಕು ಎಲ್ಲ ಇಷ್ಟಪಡೋದಿಲ್ಲ ಅವನು. ಮುಂದೆ ನೋಡಬೇಕು ಏನು ಎತ್ತ ಅಂತ. ಬಟ್ ಈಗ ಸದ್ಯಕ್ಕೆ ಖಾರ ಅಂದರೆ ಇಷ್ಟ. ಅದರಲ್ಲೂ ಕರುಮ್ ಅನ್ಬೇಕು ಅವನಿಗೆ. ಈ ದೋಸೆನೂ ಅಷ್ಟೇ,
ನಾನು ಸೆಟ್ ದೋಸೆ ಥರ ಮಾಡಿದ್ರೆ ಅವ್ನಿಗೆ ಇಷ್ಟ ಆಗೋಲ್ಲ. ಫುಲ್ಲು ಪೇಪರ್ ಮಸಾಲೆ ದೋಸೆ ಥರ ಕರುಮ್ ಥರ ಮಾಡಿದ್ರೆ ಇಷ್ಟಪಟ್ಟು ತಿಂತಾನೆ, ಚೆನ್ನಾಗಿ ತಿಂತಾನೆ. ಆ ಥರ ಒಂದು ಸ್ವಲ್ಪ ಕ್ರಂಚಿ ಆಗಿರೋದು ಅವನಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಈಗ ಫೋಟೋಸ್ ಎಲ್ಲ ತೊಗೊಂಡಾಯಿತು. ಆ್ಯಂಡ್ ಇನ್ನೇನಾರು ಒಂಚೂರು ತಿನ್ಕೊಂಡು ಮನೆಗೆ ಹೋಗೋಣ. ಆ್ಯಂಡ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದರೆ ಬರ್ಡೇ ಬಾಯ್ಗೆ ವಿಶ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಬ್ಲೆಸ್ಸಿಂಗ್ ಕಳ್ಸೋದನ್ನ ಮರಿಬೇಡಿ, ಆಯಿತಾ? ಇವರು ಇಲ್ಲಿ మీరు ಬೇಡ మీరు ಬೇಡ ಹಿಂಗ ಅನ್ನೋದು ಬೇಡ ಅದು ಬೇಕು ಅವ್ನಿಗೆ ಆಟ ಆಡೋಕ್ಕೆ ಅವ್ರು ಬಾಯಿ ತೆಗೆದೇ ಕಷ್ಟನಾ? ಊಟ ಮಾಡುವಾಗ ಗಮ್ಮು ಉಗ್ಗ ಡಾಗಿ ಬರುತ್ತೆ ಕೈಯ ಡಾಗಿ ಬಾ ಜೀ ಬೇಕಾ ನಿಂಗೆ? ಜೀ ಬಾ 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 ಬೈಲಿ ಅವನ್ನ ಹಿಡ್ಕೊಂಡು ಹೋಗ್ ಬಾ ಕರೀಲಾ?